ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದ ಇಲ್ಲಿ? ಪೂಜಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳ. ಆ ನಂತರ ಏನಾಗತ್ತಾ, ಈ ಕಡೆ ತಾಂಡವ್ನ ಕುಸುಮವರು ಮತ್ತೆ ನಿಲ್ಲಿಸ್ತಾರ. ಏನಾಗತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಎಕ್ಸ್ಪೆಕ್ಟೇಷನ್ಸ್ ಸುಳ್ಳಾಗ್ತಾ, ಈ ಕಡೆ ತಾಂಡವ್ ಅನ್ಕೋತಾನೆ, ನನ್ನಮ್ಮ ನನ್ನ ಹತ್ರ ಕ್ಷಮೆ ಕೇಳಿ ಮಗನೇ, ನೀನು ಮನೆಗೆ ಬರಬೇಕು, ನೀನೆಲ್ಲ ಅಂದರೆ ನನ್ನಿಂದ ಬದುಕೋಕ್ಕೆ ಆಗಲ್ಲ, ನನ್ನ ಮಗ ಬೇಕು, ಸೊಸೆಗಿಂತ ನನ್ನ ಮಗನೇ ಹೆಚ್ಚು ಅನ್ನೋದು ನನಗೆ ಅರ್ಥ ಆಗಿದೆ ಅಂತ ಅಂದು ನನ್ನನ್ನು ಕ್ಷಮೆ ಕೇಳಿ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದ ತಾಂಡವ್ ಎಕ್ಸ್ಪೆಕ್ಟೇಷನ್ ಸುಳ್ಳಾಗದ. ಭಾಗ್ಯ ಜೊತೆ ಬಂದಂತಹ ಕುಸುಮ ಅವರು ತಾಂಡವ್ಗೆ ಒಂದು ದೊಡ್ಡ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆ ಶಾಕನ್ನು ಸಹಿಸ್ಕೊಳ್ಳೋಕೆ ಆಗ್ತಾನೆ ಇಲ್ಲ ತಾಂಡವ್ಗೆ. ಅಂಥದ್ದು ಏನಪ್ಪ ಶಾಕ್ ಅಂತ ಅಂದರೆ, ಮನೇನ ನನ್ನ ಸೊಸೆ ಹೆಸ್ರಿಗೆ ಬರೆದ್ರೆ ಮಾತ್ರ ಮನೆ ಲೋನ್ ಕಟ್ಟೋದು ಅಂತ ಹೇಳ್ತಾರೆ. ಜೊತೆಗೆ ಲಾಯರಿಂದ ಪತ್ರ ಕೂಡ ರೆಡಿ ಮಾಡಿಸ್ಕೊಂಡಿದ್ದಾರೆ. ಲಾಯರ್ ಕೂಡ ಅಲ್ಲೇ ಇದ್ದಾರೆ, ಪತ್ರನ ಕೊಡ್ತಾರೆ. ಪತ್ರನ ಓದಿದ ತಾಂಡವ್ಗೆ ಶಾಕ್ ಆಗುತ್ತೆ. ಏನಮ್ಮ ಇದು, ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು, ಏನು ಬರೆದಿದ್ಯಾ ಅಲ್ಲಿ ಅಂತಂದರೆ, ಓದಿದ್ಯಾ ಅಲ್ವಾ ತಾಂಡವ್, ಓದಕ್ಕೆ ಬರುತ್ತೆ ತಾನೆ, ಪೇಪರ್ ಕೊಟ್ಟಿದ್ದೀನಿ ತಾನೆ, ಮತ್ತು ಓದು, ಅದರಲ್ಲಿ ಏನಿದೆ ಅಂತ ತಿಳ್ಕೊ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಈ ಮನೆ ನನ್ನ ಸೊಸೆ ಹೆಸ್ರಿಗಾಗಬೇಕು, ನನ್ನ ಸೊಸೆ ಹೆಸ್ರಿಗಾದರೆ ಮಾತ್ರ ಅವಳು ಆ ಮನೆ ಲೋನ್ ಕಟ್ತಾಳೆ, ಇಲ್ಲಾಂದರೆ ಅವಳು ಯಾಕೆ ಲೋನ್ ಕಟ್ಟಬೇಕು? ಅದನ್ನೇ ಅಲ್ಲಿ ಬರೆದಿರೋದು. ನೀನು ಕಟ್ಟಿರೋ ಮನೆನ ನೀನು ಹೆಂಡ್ತಿ ಅಂದರೆ ನನ್ನ ಸೊಸೆ ಭಾಗ್ಯ ಹೆಸ್ರಿಗೆ ವರ್ಗಾವಣೆ ಮಾಡಬೇಕು ಅಂತ ಬರ್ತದೆ. ಅದಕ್ಕೆ ನೀನು ಸಿಗ್ನೇಚರ್ ಹಾಕಬೇಕಾಗತ್ತೆ. ಸಿಗ್ನೇಚರ್ ಹಾಕಿದರೆ ಮಾತ್ರ ನಿನ್ನ ಹೆಂಡ್ತಿ ಲೋನ್ ಕಟ್ತಾಳೆ, ಇಲ್ಲ ಅಂದರೆ ನಿನ್ನ ಹೆಸರಲ್ಲಿರೋ ಮನೆಗೆ ಅವಳು ಯಾಕೆ ಲೋನ್ ಕಟ್ಟಬೇಕು ಅಂತ ಕೇಳ್ತಿದ್ದಾರೆ ಕುಸುಮ. ಅಮ್ಮ ನಿಂದು ಅತಿ ಆಯಿತು, ಸುಮ್ಮನೆ ವಿನಾಕಾರಣ ಏನೇನೋ ಸೀನ್ ಕ್ರಿಯೇಟ್ ಮಾಡಬೇಡ. ಏನಾಗಿದೆ ನಿನಗೆ? ನೀನು ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ದಡ್ಡಿ ಅಂತ ಗೊತ್ತಿರಲಿಲ್ಲ ಅಂತಿದ್ದಾರೆ. ಏನೋ ನಾನು ದಡ್ಡಿನ? ನಾನು ಹಂಸ ಪಕ್ಷಿ ಥರ ಮಗನೆ, ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಾಗುತ್ತೆ. ನಿಜ ಹೇಳಬೇಕು ಅಂದರೆ ಈ ಕೆಲಸನ ಅವಳೇ ಮಾಡಬೇಕಿತ್ತು, ಆದರೆ ಅವಳಿಗೆ ಬುದ್ಧಿ ಇಲ್ಲ, ದಡ್ಡಿ ಹಸು ಥರ ಅವಳು. ಏನು ಹೇಳಿದ್ರು ಮಾಡಿಬಿಡ್ತಾಳೆ, ಪಾಪದವಳು. ಅವಳು ಯಾರು ನೋಡಿದ್ರು ಅವಳನ್ನ ಹೊಟ್ಟೆ ಹುರ್ಕೋಬೇಕು ಅಂತ ಮುಗ್ದೆ. ನೀನು ಹೇಳಿದ ತಕ್ಷಣ ಹೋಗ್ಬಿಟ್ಟು ಒಡವೆ ಇಟ್ಬಿಟ್ಟು ಹೋಗ್ಬಿಟ್ಟು EMI ಕಟ್ಟಿದಾಳೆ. ಅವಳು ಕೇಳಬೇಕಿತ್ತು, ಮನೆ ನನ್ನ ಹೆಸರಲ್ಲಿದೆಯಾ ಕಟ್ಟೋಕೆ, ನೀವು ಕಟ್ಟಿ, ಇಲ್ಲ ಮನೆನ ನನ್ನ ಹೆಸ್ರಿಗೆ ಮಾಡಿ ಅಂತ. ಅವಳು ಕೇಳಲಿಲ್ಲ, ನಾನು ಕೇಳ್ತಾ ಇದ್ದೀನಿ, ಮಾಡು ಅಂತ ಹೇಳ್ತಾರೆ. ಈ ಕಡೆ ಅತ್ತೆ ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂದದಕ್ಕೆ, ನಾನು ಏನೋ ಮಾಡ್ತಾ ಇದ್ದೀನಿ ನಾಳೆ, ನೀನು ಸುಮ್ಮನೆ ಇರು, ನಾನು ಮಾತಾಡು ಅಂದಾಗ ಮಾತಾಡಬೇಕಷ್ಟೆ, ಅಲ್ಲಿ ತನಕ ನೀನು ಮೌನವಾಗಿರಬೇಕು ಅಂತ ಸುಮ್ಮನಿರಿಸ್ತಾರೆ ಭಾಗ್ಯನ ಕುಸುಮ ಅವರು. ಇದು ಭಾಗ್ಯಗೂ ಕೂಡ ಇಷ್ಟ ಆಗ್ತಿಲ್ಲ. ಏನು ಮಾಡೋದು, ಅತ್ತೆ ಮುಂದೆ ಮಾತಾಡೋ ಸ್ಥಿತಿಲಿಲ್ಲ ಭಾಗ್ಯ, ಮಾತಾಡೋದು ಕೂಡ ಇಲ್ಲ. ಅವಳು ಎಂದೂ ಕೂಡ ಮಾತಾಡ್ದವಳು ಅಲ್ಲ. ನಂತರ ಈ ಕಡೆ ತಾಂಡವ್ ಮಾತ್ರ, ಅಮ್ಮ ನೀನು ತುಂಬಾ ಅತಿ ಆಯಿತು, ಇದು ತುಂಬಾ ಅನ್ಯಾಯ, ನಾನು ಕಷ್ಟಪಟ್ಟು ಕಟ್ಟಿರೋ ಮನೆ ಅಮ್ಮ, ಅದು ಬೆವರು ಸುರಿಸಿ ದುಡ್ದು ಅಂಥ ಮನೇನ ಅವಳ ಹೆಸ್ರಿಗೆ ಮಾಡಿಕೊಡ್ಬೇಕಂದ್ರೆ ಏನು ಅರ್ಥ ಅಂದಾಗ, ಹೌದಲ್ವಾ, ನೀನು ಕಷ್ಟಪಟ್ಟು ದುಡ್ದಿರೋ ಮನೆ ಅಂದಮೇಲೆ ನೀನು ಲೋನ್ ಕಟ್ಟು, ನನ್ನ ಸೊಸೆನ ಯಾಕೆ ಕಟ್ಟು ಅಂತ ಹೇಳ್ತೀಯಾ? ಅಂದಮೇಲೆ ಕಟ್ಟಲ್ಲ ಅಂತ ಹೇಳಿದ್ರೆ ನೀನು ಅವಳ ಹೆಸ್ರಿಗೆ ಮನೆ ಬರ್ಕೊಡ್ಬೇಕಾಗತ್ತೆ. ಯಾಕಪ್ಪ ಅವಳ ಹೆಸ್ರು ಕಟ್ಬಿಟ್ಟು ಅವಳು ಲೋನ್ ತೀರಿಸ್ಕೊಂಡು ಬಂದುಬಿಡ್ಲೆ, ಆಮೇಲೆ ಮುಂದೊಂದು ದಿನ ಎಲ್ಲ ಮುಗಿದ ಮೇಲೆ ಬಂದುಬಿಟ್ಟು ಇದು ನನ್ನ ಮನೆ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಡು, ಅವಾಗ ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು, ನನ್ನ ಅಂಥವನ, ನಿಮ್ಮನ್ನು ನಾನು ಮನೆಯಿಂದ ಹೊರಗಡೆ ಹಾಕ್ತೀನ, ಏನಮ್ಮ ಹೇಳ್ತಿದ್ಯಾ ಅಂತ ತಾಂಡವ್ ಕೇಳಿದ್ದಕ್ಕೆ, ನೀನು ಅಂಥವನೇ ಅಪ್ಪ, ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ, ನನ್ನ ಸೊಸೆ ನಂಬ್ತೀನಿ ಹೊರತು ನಿನ್ನನ್ನಂತೂ ನಂಬಲ್ಲ. ಎಷ್ಟು ಸತಿ ಕೆಲಸ ಮಾಡಿಲ್ಲ, ನಡು ರಾತ್ರಿಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟು ಮನೆಯಿಂದ ಹೋಗಿರೋನು ನೀನು, ನಿನ್ನನ್ನು ನಂಬೇಕಾ? EMI ಕಟ್ತೆ ಮನೆಯವರೇ ಕಟ್ಟಲಿ ಅಂತ ಹೇಳಿದವ್ ನೀನು, ನಿನ್ನನ್ನು ನಂಬೇಕಾ? ಆವಾಗಲೂ ಒಂದು ಸತಿ ಇದೇ ರೀತಿ ಗಲಾಟೆ ಮಾಡಿಕೊಂಡು ಮನೆಯಿಂದ ಆಚೆ ಹೋಗಿದ್ದೆ, ನಿನ್ನ ಹೆಂಡತಿ ಭಾಗ್ಯ ಬಂದು ನಿನ್ನ ಕೈಕಾಲು ಇಟ್ಕೊಂಡು ಕೇಳ್ಕೊಂಡ್ಲು, ಆವಾಗ ಏನು ಮಾಡಿದೆ ನೀನು? ಆ ನಂತರ ನೀನೇ ಬಂದು ಕ್ಷಮೆ ಕೇಳಿದೆ, ನನ್ನ ಮೇಲೆ ಪ್ರಮಾಣ ಮಾಡಿದೆ, ಹೋಗಿ ಚಾವಟಿ ತೊಗೊಂಡು ಹೊಡ್ಕೊಂಡೆ, ಇನ್ನೆಂದೂ ಈ ರೀತಿ ಮಾಡಲ್ಲ ಅಂದೆ. ಇದನ್ನೆಲ್ಲ ಯಾರಿಗೋಸ್ಕರ ಮಾಡಿದೆ? ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ಮಾಡಿದೆ? ನನ್ನನ್ನು ಮೆಚ್ಚಿಸೋಕ್ಕೋಸ್ಕರ ಮಾಡಿದ್ಯಾ ನೀನು? ಇಲ್ಲೇ ಗೊತ್ತಾಗಲ್ವಾ ಒಂದು ಸತಿನ, ಇನ್ನೊಂದು ಸತಿನೂ ಇದೇ ಕೆಲಸ, ಮನೆ ಬಿಟ್ಟು ಹೋದೆ, ಮತ್ತೆ ಬಂದೆ, ಮತ್ತೆ ಕ್ಷಮೆ ಕೇಳಿದೆ, ಇದೇ ಆಗೋಯ್ತು ನಿಂದು. ನಿನ್ನಂಥವನ್ನ ನಂಬ್ಕೊಂಡು ಭಾಗ್ಯ EMI ಕಟ್ಟಿ ಆಮೇಲೆ ನೀನು ಆ ಮನೆಗೆ ಬಂದು ನಂದು ಅಂತ ಕೂತ್ಕೊಂಡ್ರೆ ಏನು ಮಾಡೋದು? ನಾನು ನನ್ನ ಕುಟುಂಬನ ಸ್ಟ್ರಾಂಗ್ ಮಾಡ್ಕೋಬೇಕು, ನಾನು ನನ್ನ ಕುಟುಂಬ ಸೇಫ್ಟಿ ನೋಡ್ತಿದ್ದೀನಿ, ನನ್ನ ಕುಟುಂಬನ ಗಟ್ಟಿ ಮಾಡ್ಕೋತಿದ್ದೀನಿ, ಗಟ್ಟಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ. ಅದಕ್ಕೆ ಕಾನೂನು ಪ್ರಕಾರವಾಗಿ ಆ ಮನೆ ನನ್ನ ಸೊಸೆ ಭಾಗ್ಯ ಹೆಸರಿಗೆ ವರ್ಗಾವಣೆ ಆಗಬೇಕು.
ಆಗ ಮಾತ್ರ ಕಟ್ಟೋದು ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ಇದನ್ನೆಲ್ಲ ಕೇಳಿ ತಾಂಡವ್ಗೆ ಸಿಟ್ಟು ಬರುತ್ತೆ. ಏನಮ್ಮ, ಹಾಗಿದ್ರೆ ನಿನಗೆ ನಿನ್ನ ಮಗಂಗಂತ ಸೊಸೆನೇ ಜಾಸ್ತಿ ಆಗಿಬಿಟ್ಲಲ್ವಾ, ನಿನಗೆ ಸೊಸೆನೇ ಬೇಕಲ್ವಾ, ಮಗ ಬೇಡ ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್? ನನಗೆ ಅವ್ರು ಬೇಕು, ಇವ್ರು ಬೇಕು, ಇವ್ರು ಹೆಚ್ಚು ಅವ್ರು ಹೆಚ್ಚು ಅಲ್ಲ, ನ್ಯಾಯದ ಪರ ನಿಲ್ಲವಳು ಈ ಕುಸುಮ. ಅವಳಿಗೆ ಸತ್ಯ ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು ಎಲ್ಲ ಗೊತ್ತದೆ. ಅದನ್ನು ನೋಡೇ ಅವಳು ಆಯ್ಕೆ ಮಾಡ್ತಾಳೆ. ಇಲ್ಲಿ ನಿನ್ನ ತಪ್ಪದ, ಅದಕ್ಕೆ ನಿನ್ನ ಶಿಕ್ಷಿಸ್ತಿದ್ದಾನೆ. ಅವಳು ತಪ್ಪಿದ್ರೆ ಅವಳಿಗೂ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಸುಮ್ಮನಿರಮ್ಮ, ಏನೇನೋ ಮಾತಾಡಬೇಡ ನೀನು. ನಾನು ನಿನಗೋಸ್ಕರ ಮನೆ ಬಿಟ್ಟು ಬಂದಿದ್ದಲ್ಲ, ಅವಳಿಗೋಸ್ಕರ. ಅವಳಿಂದ ನಾನು ಮನೆಯಿಂದ ಆಚೆ ಬಂದಿದ್ದು, ಅವಳು ತಪ್ಪು ಮಾಡಿದ್ದು. ಅಮ್ಮನ್ನ ಮಗನ ವಿರುದ್ಧ ಎತ್ಕಟ್ಟಿದಾಳಲ್ವಾ, ಎಂಥ ಚೀಪ್ ಅವಳು ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್? ನೀನು ತಪ್ಪು ಮಾಡಿರೋದು, ಅವಳಿಗೆ ಹೊಡಿಯೋಕೆ ಹೋಗಿದ್ದೆ ನೀನು. ನನ್ನ ಸೊಸೆ ತಪ್ಪು ಮಾಡ್ದಿರೋಳಿಗೆ ಹೊಡಿಯೋಕೆ ಹೋದರೆ ಒಂದು ಹೆಣ್ಮಕ್ಳ ಮೇಲೆ ಕೈ ಎತ್ತರೆ ಅದು ತಪ್ಪಲ್ವಾ? ಕ್ಷಮೆ ಕೇಳಬೇಕಾಗಿದ್ದದ್ದು ನೀನು. ಆದರೆ ಏನು ಮಾಡಿದೆ? ರಾತ್ರಿ ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿ ಮನೆಯಿಂದ ಆಚೆಗೆ ಹೋದೆ ನೀನು ಅಂತ ಕುಸುಮ ಹೇಳ್ತಿದ್ದಾರೆ. ಸುಮ್ಮನಿರಮ್ಮ, ನಿಂದು ಅತಿ ಆಯಿತು. ಏನು ಸೊಸೆ ವಹಿಸ್ಕೊಂಡು ಬಂದುಬಿಟ್ಟೆ ನೀನು. ನಿನಗೆ ನಿನ್ನ ಮಗನೇ ಬೇಕಾಗಿಲ್ಲ, ನಿನಗೆ ನಿನ್ನ ಸೊಸೆ ಇದ್ಬಿಟ್ರೆ ಅಷ್ಟೇ ಸಾಕಲ್ವಾ? ನಾನು ನೋಡ್ತೀನಿ. ಏನು ಈ ಪೇಪರ್ಗೀಗ ಸಿಗ್ನೇಚರ್ ಹಾಕಬೇಕು ಅಷ್ಟೇ ತಾನೆ? ಹಾಕ್ತೀನಿ, ತೊಗೊಂಡು ಮಜಾ ಮಾಡಿ ಅಂತ ಹೇಳ್ತಾನೆ. ಅದಕ್ಕೂ ಮುನ್ನ ತಾನು ಕಷ್ಟಪಟ್ಟು ಕಟ್ಟಿದ್ದು, ಹಾಗೆ ಮನೆ ಗೃಹ ಪ್ರವೇಶ, ಹಬ್ಬ ಹರಿದಿನ, ಪೂಜೆ ಮಾಡಿದ್ದು, ಮನೆಯವ್ರ ಜೊತೆ ಕಳೆದಿದ್ದ ಕ್ಷಣಗಳು ಎಲ್ಲವನ್ನ ಕೂಡ ತಾಂಡವ್ ನೆನಪು ಮಾಡ್ಕೋತಾನೆ. ಸ್ವಲ್ಪ ಬಿಟ್ ಆಫ್ ಎಮೋಷ್ನಲ್ ಆಗ್ತಾನೆ. ಈ ಕಡೆ ಭಾಗ್ಯ ಹಾಗೆ ಕುಸುಮ ನೋಡ್ತಿದ್ದಾರೆ. ರೀ ಬೇಡ ರೀ ಅಂತ ಭಾಗ್ಯ ಹೇಳ್ತಿದ್ರೆ, ಈ ಕಡೆ ತಾಂಡವ್ ಮಾತ್ರ ಸುಮ್ಮನೆ ಕುತ್ಕೋ ಅಂತ ಹೇಳ್ತಿದ್ದಾನೆ. ಆನಂತರ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಇದು ಎಲ್ಲದಕ್ಕೂ ನೀನೇ ಕಾರಣ, ನೀನೇ ಈ ರೀತಿ ಮಾಡ್ತಿರೋದು, ನಮ್ಮಮ್ಮನ ಎತ್ಕೊಂಡಿರೋದು ಅಂತ ಭಾಗ್ಯ ಮೇಲೆ ಸಿಟ್ಟು ಹಾಕ್ತಾನೆ ತಾಂಡವ್. ನಂತರ ಈ ಕಡೆ ಬರಿಬೇಕು ತಾನೆ ಅಂತ ಹೇಳಿ ಫೈನಲಿ ಸಿಗ್ನೇಚರ್ ಹಾಕೇ ಬಿಡ್ತಾನೆ. ಶಾಕ್ ಆಗುತ್ತೆ ಭಾಗ್ಯ ಹಾಗೆ ಕುಸುಮ ಅವ್ರಿಗೆ. ಕುಸುಮ ಅವ್ರು ಖಂಡಿತ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಂತರ ತಗೋ ಮಜಾ ಮಾಡಿ, ಸೊಸೆ ಜೊತೆ ನೀನು ಎತ್ಕೊಂಡು ಮಜಾ ಮಾಡಮ್ಮ, ಬರ್ಕೊಂಡಿದ್ದೀನಿ ನಾನು ಕಷ್ಟಪಟ್ಟು ಕಟ್ಟಿದ ಮನೇನ, ಎತ್ಕೊಂಡು ಅತ್ತೆ ಸೊಸೆ ಮಜಾ ಮಾಡಿ ತಗೋ ಅಂತ ಹೇಳ್ತಿದ್ದಾನೆ ತಾಂಡವ್. ರೀ ಅಂತ ಹೇಳ್ತಿದ್ರು ಕೂಡ ಈ ಕಡೆ ತಾಂಡವ್ ಯಾವುದೇ ರೀತಿಲೂ ಕೂಡ ಹಿಂದೆ ಮುಂದೆ ನೋಡ್ದೆ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಕಣ್ಣೀರು ಹಾಕ್ತಿದ್ದಾರೆ ಕುಸುಮ. ಈ ಕಡೆ ಪೂಜಾ ಹಾಗೆ ಫ್ರೆಂಡ್ ಇಬ್ಬರು ಕೂಡ ಒಂದು ಐಫೈ ಏರಿಯಾಗೆ ಬರ್ತಾರೆ. ಅವ್ರ ಫೋನ್ ಟ್ರ್ಯಾಕ್ ಅಲ್ಲಿ ತೋರಿಸ್ತಿದೆ. ಏನಪ್ಪ ಇಂಥವರು ಫೋನ್ ಕದೀತಾರಾ? ಇಲ್ಲ ಅವ್ರು ಕದಿಯೋಕ್ಕೆ ಸಾಧ್ಯ ಇಲ್ಲ, ಅವ್ರ ಮನೇಲಿ ಕೆಲಸ ಮಾಡೋ ಯಾರೋ ಫೋನ್ ಕದ್ದಿರ್ಬೋದು ಅನ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಕಾರ್ ಪಾಸ್ ಆಗುತ್ತೆ. ಅದನ್ನು ನೋಡಿದ್ದೆ ತಡ ಶ್ರೇಷ್ಠ ಇಲ್ಲಿ ಹೋಗ್ತಿದ್ದಾಳೆ ಅಂದರೆ ನನ್ನ ಫೋನ್ ಅವಳ ಹತ್ರನೇ ಇದೆ ಅನಿಸುತ್ತೆ, ಸಮಥಿಂಗ್ ಇಸ್ ದೇರ್ ಅಂತ ಅನ್ಕೋತಿದ್ದಾಳೆ. ಆದರೆ ನಾನು ಒಬ್ಬಳೇ ಹೋದರೆ ಖಂಡಿತ ಅವಳು ಫೋನ್ ಕೇಳಿದರೆ ಕೊಡೋದಿಲ್ಲ, ಇಲ್ಲ ಅಂತಾನೆ ಹೇಳ್ತಾಳೆ. ಪೊಲೀಸವ್ರು ಹೆಲ್ಪ್ ತೊಗೋಬೇಕು ಅಂತ ಅನ್ಕೋತಾಳೆ. ನಂತರ ಹುಡ್ಕೊಂಡು ಹೋಗೋಣ ಬಾ ಅಂದಿದ್ದಕ್ಕೆ ನಾವೇ ಹೋದರೆ ಏನೂ ಪ್ರಯೋಜನ ಇಲ್ಲ, ಇಲ್ಲಿ ಫೋನ್ ಟ್ರ್ಯಾಕ್ ತೋರಿಸ್ತದೆ ಅಂತ ಹೋಗಿ ಪೊಲೀಸವ್ರಿಗೆ ಹೇಳೋಣ, ಅವ್ರ ಸಹಾಯ ತೊಗೊಂಡು ಬರೋಣ ಅಂತ ಫೈನಲಿ ಪೂಜಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಫೋನ್ ಟ್ರ್ಯಾಕರ್ ID ಇಂಥ ಒಂದು ಏರಿಯಾದಲ್ಲಿ ಕಾಣಿಸ್ತದೆ, ದಯವಿಟ್ಟು ಬನ್ನಿ ಸರ್, ನನಗೆ ಗೊತ್ತು ಆ ಫೋನ್ ಎಲ್ಲಿದೆ ಅಂತ, ನಾನು ತೋರಿಸ್ತೀನಿ ಅಂತ ಹೇಳಿ ಈ ಕಡೆ ಪೂಜಾ ಟ್ರ್ಯಾಕನ್ನು ಹೊಡ್ಕೊಂಡು ಫೈನಲಿ ಶ್ರೇಷ್ಠ ಮನೆಗೆ ಹಾಜರಾಗ್ತಾಳೆ. ಶ್ರೇಷ್ಠ ಮನೇಲಿ ಪೂಜಾ ಫೋನ್ ಇದೆ. ಪೊಲೀಸವ್ರು ಬರ್ತಾರೆ, ನಾಕ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಪೊಲೀಸವ್ರನ್ನ ನೋಡಿ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ. ಜೊತೆಲಿ ಪೂಜಾ ಕೂಡ ಇದ್ದಾಳೆ. ಏನಪ್ಪ ಇದು ಏನಾಗ್ತದೆ ಅಂತ ಅನ್ಕೋತಿದ್ರೆ ಆ ಕಡೆ ಹೋಗ್ತಿರೋನ್ನ ನಿಂತ್ಕೊ ಮಗನ, ಏನು ಅನ್ಕೊಂಡಾಗೆ ಅಮ್ಮ ಮಗನ ಸಂಬಂಧ ಎಷ್ಟು ಸುಲಭಕ್ಕೆ ದೂರ ಆಗೋದಲ್ಲ ಅಂತಿದ್ದಾರೆ. ಹೋ, ಅಮ್ಮಂಗೆ ಜ್ಞಾನೋದಯ ಆಯಿತು ಅನಿಸುತ್ತೆ, ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಈಗ ಹೆದರ್ಕೊಂಡು ನನ್ನ ವಾಪಸ್ ಕರೀತಿದ್ದಾರೆ, ಬಾ ಮಗ್ನೆ ಅಂತ ಕೇಳೋಕೆ ಅಂತ ಅನ್ಕೋತಾನೆ. ಬಟ್ ಅನ್ಕೋತಿದ್ದಾಗೆ ಈ ಕಡೆ ನಿನ್ನ ಹತ್ರ ಮಗ ಮತ್ತು ಅಮ್ಮನ ಸಂಬಂಧನ ಮಾತಾಡಬೇಕಾಗಿದೆ, ಆ ಒಂದು ವಿಷಯನ ಮರ್ತು ಬಿಟ್ಟಿದ್ದೆ ಅಂದಾಗೆ, ಇಲ್ಲ ನಮ್ಮಮ್ಮ ಇನ್ನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಅದಂತೂ ಖಂಡಿತ ಅಲ್ಲ ಅಂತ ತಾಂಡವ್ ಗೊತ್ತಾಗುತ್ತೆ. ನಂತರ ಈ ಕಡೆ ಕನ್ವಿನ್ಸ್ ಮಾಡೋಕೆ ಬಂದಿದ್ದ ಭಾಗ್ಯನ ತಾಂಡವ್ ಹೊಡಿಯೋಕೆ ಮುಂದಾಗ್ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಅಡ್ಡ ಬರ್ತಾರೆ. ಏನು ಮಾಡ್ತಿದ್ಯಾ, ನನ್ನ ಕಣ್ಮುಂದನೇ ನನ್ನ ಸೊಸೆ ಮೇಲೆ ಕೈ ಎತ್ತುತ್ತಿದ್ಯಾ ನೀನು ಅಂತ. ಫೈನಲಿ ಮಗನ ವರ್ತನೆ ಇಷ್ಟ ಆಗದೆ ಕಪಾಳ ಮೋಕ್ಷಕ್ಕೆ ಮುಂದಾಗ್ಬಿಡ್ತಾರ ಕುಸುಮ. ಯಾವ ಅಮ್ಮ ಮಗನ ಸಂಬಂಧದ ಬಗ್ಗೆ ಮಾತಾಡಬೇಕಾಗಿದೆ? ಹಾಗಾದರೆ ಅಮ್ಮ ಮಗನ ಸಂಬಂಧನ ಕೂಡ ಮುರಿದ್ಕೊಂಡು ಬಿಡ್ತಿದಾರ ಈ ಕಡೆ ಕುಸುಮ. ಲಾಕ್ ಮಾಡೋಕೆ ಮತ್ತೊಂದು ಅಸ್ತ್ರನ ಪ್ರಯೋಗ ಮಾಡ್ತಿದ್ದಾರೆ ಕುಸುಮ. ಈ ಕಡೆ ಪೂಜಾ ಬರ್ತಿದ್ದಾಗೆ, ಯಾಕೆ
ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಿದ್ರೆ ನನ್ನ ಫೋನ್ ಈ ಮನೇಲಿದೆ ಅಂತ ನನ್ನ ಫೋನ್ ಟ್ರ್ಯಾಕ್ ತೋರಿಸ್ತದೆ, ಅದಕ್ಕೋಸ್ಕರನೇ ಬಂದಿದ್ದೀವಿ ಅಂತಾರೆ. ಈ ಕಡೆ ಶಾಕ್ ಆಗ್ತದಾಳೆ ಶ್ರೇಷ್ಠ. ಫೈನಲಿ ಫೋನ್ ಸಿಕ್ಕಿ ಕಳಿ ಶ್ರೇಷ್ಠ ಅರೆಸ್ಟ್ ಆಗ್ತದಾಳೆ. ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್